Hello, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ #UPSC Vlogs. ಎಸ್ ಟುಡೇ ನಾನು UPSC ಬುಕ್ ಲಿಸ್ಟ್ ಮಾಡ್ತೀನಿ. ಹಾಯ್ ಎಲ್ಲರೂ ನಮಸ್ಕಾರ. ನಾನು ಅಶ್ವಿನಿ UPSC ಆಸ್ಪಿರೆಂಟ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ #UPSC Vlogs. ಎಸ್ ನಾನು ಇವತ್ತು UPSC ವಾಟ್ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ #UPSC Vlogs. ಟುಡೇ ನಾನು UPSC ಆಸ್ಪಿರೆಂಟ್ಸ್ಗೆ ಬುಕ್ ಲಿಸ್ಟ್ ಮಾಡ್ತೀನಿ. UPSC ಕ್ಲಿಯರ್ ಮಾಡಬೇಕಾದ್ರೆ ಯಾವ ಬುಕ್ಸ್ನ ಪ್ರಿಪೇರ್ ಮಾಡಬೇಕು ಹೇಳಿ. ಅಲ್ಲ ಯಾಕೆ ತೆಗೆದಿದ್ದೀನಿ ನಾನು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ #UPSC Vlogs. ಟುಡೇ ವ್ಲಾಗ್ ಬಂದ್ಬಿಟ್ಟು ಬುಕ್ ಲಿಸ್ಟ್ ಅಂದರೆ UPSC ಆಸ್ಪಿರೆಂಟ್ಸ್ ಯಾವ ಬುಕ್ಸ್ನ ಓದಬೇಕಾಗುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಸೊ ಯಾರು ಬಿಸ್ನೆಸ್ ಬರ್ತಿದ್ರೆ ಇನ್ನೂ ಬುಕ್ಸ್ನ ಬೈ ಮಾಡಿಲ್ಲ ಅಂದರೆ ದಯವಿಟ್ಟು ಎಲ್ಲ ಬುಕ್ಸ್ನ ಅಂದರೆ ಯಾರು ಸೀನಿಯರ್ಸ್ ಹೇಳಿದ್ರು ಅಂತ ಲೈಕ್ ಯಾವುದೋ ಒಂದು ಯೂಟ್ಯೂಬರ್ ಹೇಳಿದ್ರು ಅಂತ ಎಲ್ಲ ಬುಕ್ಸ್ನ ಒಂದೇ ಸರಿ ಬೈ ಮಾಡಿಬಿಡಿ. ನೀವು ಏನಾದರೂ ಕೋಚಿಂಗ್ ಏನಾದರೂ ಸೇರ್ಕೊಳ್ಳೋದ್ರೆ ಅಲ್ಲೇ ಅವರೇ ಪ್ರಿಪೇರ್ ಮಾಡ್ತಾರೆ ಯಾವ ಬುಕ್ಸ್ನ ಓದಬೇಕಾಗುತ್ತೆ ಅಂತ. ಈ ಕೋಚಿಂಗ್ ನಾವು ಪ್ರಿಪೇರ್ ಆಗ್ತಿದ್ದೀವಿ ಕೋಚಿಂಗ್ ಹೋಗೋ ಮುಂಚೆ ನಾವು ಪ್ರಿಪೇರ್ ಆಗಬೇಕು ಅಂತ ಅನ್ಕೊಂಡಿದ್ದೀವಿ ಅನ್ನೋ ಯಾರಾದರೂ ಇದ್ದರೆ ಅಂಥವ್ರಿಗೆ ಈ ವ್ಲಾಗ್. ಓಕೆ, ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್ UPSC ಆಸ್ಪಿರೆಂಟ್ಸ್ ಬುಕ್ ಲಿಸ್ಟ್. ಓಕೆಲ್ಲ. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ #UPSC Vlogs. ಎಸ್ ಟುಡೇ ವ್ಲಾಗಲ್ಲಿ ನಾನು UPSC ಆಸ್ಪಿರೆಂಟ್ಸ್ ಬಿಗಿನರ್ಸ್ ಯಾವ ಬುಕ್ಸನ್ನ ಓದಬೇಕಾಗಿರುತ್ತೆ ಅಂತ ಒಂದು ಬುಕ್ ಲಿಸ್ಟ್ನ ತಂದಿದ್ದೀನಿ. ಸೊ ನಿಮ್ಮ ಎಂಟೈರ್ UPSC ಜರ್ನಿಯಲ್ಲಿ ಇಷ್ಟು ಬುಕ್ಸನ್ನ ಮಾತ್ರ ಓದಿದ್ರೆ ಸಾಕಾಗುತ್ತೆ. ಇಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ಎಸ್ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡೋದಾದರೆ GS 1, 2, 3, 4 ಅಂತ ಇರುತ್ತೆ. ಓಕೆ, ಈ 4 GSಲ್ಲಿ ಯಾವ ಬುಕ್ಸನ್ನ ಓದಬೇಕಾಗಿ GS 1ನಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ದೆನ್ ಆರ್ಟ್ ಆ್ಯಂಡ್ ಕಲ್ಚರ್, ದೆನ್ ಇಂಡಿಯನ್ ಸೊಸೈಟಿ, ಈ ಥರ 4 ಸಬ್ಜೆಕ್ಟ್ಸ್ ಇರುತ್ತೆ GS 1ನಲ್ಲಿ. ಹಿಸ್ಟ್ರಿಯಲ್ಲಿ ನೋಡೋದಾದರೆ ಮಾಡರ್ನ್ ಹಿಸ್ಟ್ರಿ ಇರುತ್ತೆ, ಏನ್ಷಂಟ್ ಆ್ಯಂಡ್ ಮಿಡಿವಲ್ ಇರುತ್ತೆ, ವರ್ಲ್ಡ್ ಹಿಸ್ಟ್ರಿ ಇರುತ್ತೆ, ಪೋಸ್ಟ್ ಇಂಡಿಪೆಂಡೆನ್ಸ್ ಇರುತ್ತೆ. ನೀವು ಒಂದೊಂದು ಏನಂತಾರೆ ಮಾಡರ್ನ್ ಹಿಸ್ಟ್ರಿಗೂ ವರ್ಲ್ಡ್ ಹಿಸ್ಟ್ರಿಗೂ ಲೈಕ್ ಇವಕ್ಕೆಲ್ಲ ಬೇರೆ ಬೇರೆ ಬುಕ್ಸನ್ನು ರೆಫರ್ ಮಾಡಬೇಕಾಗುತ್ತೆ. ಮಾಡರ್ನ್ ಹಿಸ್ಟ್ರಿಗೆ ನೋಡೋದಾದರೆ ಇದು ಸ್ಪೆಕ್ಟ್ರಮ್ ಬುಕ್ಕು ತುಂಬ ಬಲ್ಕಿ ಇದೆ, ನಿಮ್ಗೆ ಓದೋಕ್ಕಾಗುತ್ತೆ ಅಂತಂದರೆ ಇದನ್ನ ಓದಿ. ಇಲ್ಲ ನಮ್ಗೆ ಇಷ್ಟು ದೊಡ್ಡ ಬುಕ್ ಓದೋಕ್ಕಾಗಲ್ಲ ಅಂತಂದರೆ ವಿ ಹ್ಯಾವ್ ಅದರ್ ಆಪ್ಷನ್. ಅದೇ ಇದು ಮಾಡರ್ನ್ ಇಂಡಿಯಾ, ಬಿಪಿನ್ ಚಂದ್ರ ಅವ್ರು ಬರೆದಂತಹ ಬುಕ್. ನಾನು ಇದೇ ಬುಕ್ಕನ್ನ ರೆಫರ್ ಮಾಡ್ತಿದ್ದೀನಿ ಬಿಕಾಸ್ ಬಿಫೋರ್ ನನಗೆ ಐಡಿಯಾ ಇರಲಿಲ್ಲ. ಯಾವುದೋ ಒಂದು ಈ ಥರ ಯೂಟ್ಯೂಬ್ ಬ್ಲಾಗ್ಸಲ್ಲಿ ನೋಡ್ಕೊಬಿಟ್ಟು ನಾನು ಈ ಬುಕ್ಕನ್ನು ಬೈ ಮಾಡಿದ್ದುಂಟು. ಒಂದಿನ ನಾನು ಈ ಬುಕ್ಕನ್ನು ನಾನು ಓದಲಿಲ್ಲ, ಇದೇ ಬುಕ್ಕನ್ನು ಮಾತ್ರ ನಾನು ಓದ್ತಿದ್ದೀನಿ. ಸೊ ನಿಮ್ಗೆ ಅದು ಓದೋಕ್ಕಾಗಲಿಲ್ಲ ಅಂದರೆ ಕ್ಲಾಸ್ ನೋಟ್ಸ್ ಜೊತೆ ಇದನ್ನು ರೆಫರ್ ಮಾಡಿ. ದೆನ್ ಪೋಸ್ಟ್ ಇಂಡಿಪೆಂಡೆನ್ಸ್ ಕೂಡ ನಾನು ಓನ್ಲಿ ಕ್ಲಾಸ್ ನೋಟ್ಸನ್ನು ಮಾತ್ರ ಓದ್ತಿದ್ದೀನಿ ಬಿಕಾಸ್ ನಂಬರ್ ಆಫ್ ಕ್ವಶನ್ಸ್ ಕಡಿಮೆ ಬಂದಿದ್ದೆ ಅದರಲ್ಲಿ. ಸೊ ನನಗೆ ಕ್ಲಾಸ್ ನೋಟ್ಸ್ ಇಸ್ ಮೋರ್ ದೆನ್ ಎನಫ್ ಅಂತ ಅನ್ನಿಸ್ತು. ಇಫ್ ನಿಮ್ಗೆ ಇನ್ನೂ ಬೇಕು ಅಂದರೆ ನಿತಿನ್ ಸಂಗ್ವಾನ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅವ್ರ ನೋಟ್ಸ್ ಬರುತ್ತೆ ಪೋಸ್ಟ್ ಇಂಡಿಪೆಂಡೆನ್ಸು. ಸೊ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ದೆನ್ ವರ್ಲ್ಡ್ ಹಿಸ್ಟ್ರಿಗೆ ನೋಡೋದಾದರೆ ಎನಿ ಇನ್ಸ್ಟಿಟ್ಯೂಟ್ ಯಾರಾದರೂ ಲೈಕ್ ವಾಜಿರಾಮನ್ ರವಿ, ವಿಷನ್ IAS, ಇನ್ಸೈಟ್ಸ್ IAS ಇವ್ರದ್ದು ನೋಟ್ಸ್ ಇರುತ್ತೆ. ಗೂಗಲಲ್ಲಿ ಹೋಗ್ಬಿಟ್ಟು ನೀವು ವರ್ಲ್ಡ್ ಹಿಸ್ಟ್ರಿ ವಿಷನ್ IAS ಅಂತ ನೋಟ್ಸ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಸಿಗುತ್ತೆ. ನಾನು ಡೌನ್ಲೋಡ್ ಮಾಡ್ಕೊಂಡು ನೀವು ಓದ್ಕೊಳ್ಳಿ. ನಾನು ಕ್ಲಾಸ್ ನೋಟ್ಸ್ ಇದೆ, ನನಗೆ ಅದೇ ಸಾಕು ಅಂತ ಅನ್ನಿಸ್ತು, ನಾನು ಅದನ್ನು ಮಾತ್ರ ಓದ್ತಾ ಇದ್ದೀನಿ. ದೆನ್ ಏನ್ಷಿಯಂಟ್ ಆ್ಯಂಡ್ ಮಿಡಿವಲ್ ಹೇಳೋದಾದರೆ ಇದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ. ತಮಿಳ್ನಾಡು NCERTನ ಓದಬೇಕಾಗಿರುತ್ತೆ. ಇದರ ಏನು ಅಂದರೆ ಎಲ್ಲ ಸ್ಟೂಡೆಂಟ್ಸ್ಗೂ ಅಲ್ಲ, ಕೆಲವೊಂದು ಸ್ಟೂಡೆಂಟ್ಸ್ಗೂ ಕೆಲವೊಂದು ಡೌಟ್ಸ್ ಇರುತ್ತೆ. ತಮಿಳ್ನಾಡು NCERT ಲೈಕ್ ಯಾಕೆಂದರೆ ನನ್ನ ಫ್ರೆಂಡ್ ನನ್ನ ಹತ್ರ ಬಂದು ಕೇಳಿದ್ದುಂಟು, ತಮಿಳ್ನಾಡುಯಿಂದ ನಿಂಗೆ ಆ ಸ್ಟೇಟಲ್ಲಿ ನಿಮ್ಗೆ ಯಾರಾದ್ರು ಫ್ರೆಂಡ್ಸ್ ಇದ್ದಾರೆ ಅಂತ ಕೇಳಿದ್ರು. ಯಾಕೆ ಅಂತ ಕೇಳಿದ್ದಕ್ಕೆ ಲೈಕ್ ತಮಿಳ್ನಾಡು NCERT ಬುಕ್ ಬೇಕಿತ್ತು ನನಗೆ ಅಂತ ಹೇಳಿದರು. ತಮಿಳ್ನಾಡು NCERT ಬುಕ್ ಬೇಕು ಅಂದರೆ ತಮಿಳ್ನಾಡು ಸ್ಟೇಟಲ್ಲಿರೋ ಸ್ಟೂಡೆಂಟ್ಸ್ ಜೊತೆ ಪರಿಚಯ ಏನೋ ಅವಶ್ಯಕತೆ ಇಲ್ಲ. ಗೂಗಲಲ್ಲಿ ಹೋಗ್ಬಿಟ್ಟು ತಮಿಳ್ನಾಡು NCERT ಅಂತ ಸರ್ಚ್ ಮಾಡಿದ್ರೆ ನಿಮಗೆ ತಮಿಳ್ನಾಡು NCERT ಬುಕ್ ಸಿಗುತ್ತೆ. ಇದು ಅವರು ಅವತ್ತು ಗೊತ್ತಿರಲಿಲ್ಲ ಬಿಕಾಸ್ ಬಿಗಿನರ್ಸ್. ಸೊ ಈ ಬಿಗಿನರ್ಸ್ಗೆ ಏನಾದರೂ ಈ ಥರ ತಮಿಳ್ನಾಡು NCERT ಅಂದಿದ ತಕ್ಷಣ ಆ ಸ್ಟೇಟ್ ಅವ್ರದ್ದು ಆ ಬುಕ್ಸ್ ಬೇಕು ಆ ಥರ ಏನಾದರೂ ಇದ್ದರೆ ಇಲ್ಲ, ನಿಮ್ಗೆ NCERT ಗೂಗಲಲ್ಲಿ ಹೋಗ್ಬಿಟ್ಟು ತಮಿಳ್ನಾಡು NCERT ಅಂತ ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಸಿಗುತ್ತೆ. ದೆನ್ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ನಾನು ಈ ಬುಕ್ಕನ್ನು ರೆಫರ್ ಮಾಡ್ತಾ ಇದ್ದೀನಿ. ಓಕೆ, ನಿತಿನ್ ಸಿಂಘಾನಿಯಾ ಬುಕ್. ನಿಮಗೂ ಸ್ಟ್ಯಾಂಡರ್ಡ್ ಬುಕ್ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಯಾವುದಾದ್ರು ಬುಕ್ ಓದಬೇಕು ಅಂದರೆ ಈ ಬುಕ್ಕನ್ನು ನೀವು ರೆಫರ್ ಮಾಡಬೇಕಾಗುತ್ತೆ. ಇದು ಬಿಟ್ಟು ನಾನು ಕ್ಲಾಸ್ ನೋಟ್ಸ್ ಓದ್ತಾ ಇದ್ದೀನಿ. ಅದು ಬಿಟ್ಟು ನಾವಿನ್ನೂ ನಿಮ್ಗೆ ಯಾವ್ದಾದ್ರು ಬುಕ್ಸ್ ಬೇಕು ಅಂತಂದರೆ 11th ಸ್ಟ್ಯಾಂಡರ್ಡ್ ಬುಕ್ ಇದೆ, ಆ್ಯನ್ ಇಂಟ್ರಡಕ್ಷನ್ ಟು ಇಂಡಿಯನ್ ಆರ್ಟ್ ಅಂತ. ನೀವು ಆ ಬುಕ್ಕನ್ನು ರೆಫರ್ ಮಾಡ್ಬೋದು ಬಿಕಾಸ್ ನನಗೆ ಆರ್ಟ್ ಆ್ಯಂಡ್ ಕಲ್ಚರ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಅನ್ನೋರಿಗೆ ಅದೊಂದು ಬೇಸಿಕ್ಸ್ 11th ಕ್ಲಾಸ್ NCERT. ದೆನ್ ಜಿಯೋಗ್ರಫಿ ನೋಡೋದಾದರೆ NCERT ಮಸ್ಟ್ 6th to 12th NCERT ನೀವು ಓದಬೇಕಾಗುತ್ತೆ ಜಿಯೋಗ್ರಫಿಯಲ್ಲಿ. ಇದು ಬಿಟ್ಟರೆ ಲೈಕ್ ಜಸ್ಟ್ ರೆಫರೆನ್ಸ್ ತೊಗೊಂಡು ಬಂದಿದ್ದೀನಿ ನಾನು, ಇದು ಜಿಯೋಗ್ರಫಿ NCERTಗಳು.
ನೀವು 6th to 12th ಓದಬೇಕಾಗುತ್ತೆ. ಕೆಲವೊಂದೆಲ್ಲ ಫಾರ್ ಎಕ್ಸಾಂಪಲ್ ಜಿಯೋಗ್ರಫಿ 12th ಅಂದರೆ ಪಾರ್ಟ್ 1 ಪಾರ್ಟ್ 2 ಈ ಥರ ಮೀನ್ಸ್ 2 ಬುಕ್ಸ್ ಇರುತ್ತೆ. ಓಕೆ, ಒಂದು ಬುಕ್ ಇರಲ್ಲ. ಸೊ ಇದು NCERT. ಇದು ಬಿಟ್ಟು ಸ್ಟ್ಯಾಂಡರ್ಡ್ ಬುಕ್ಕು ಜಿಯೋಗ್ರಫಿಗೆ ಅಂದರೆ ನಾನು ಈ GC ಲಿಯೋಂಗ್ ಬುಕ್ ಓದ್ತಾ ಇದ್ದೀನಿ. ಇದು ನಿಮಗೆ ಆನ್ಲೈನಲ್ಲಿ ಅವೈಲೇಬಿಲಿಟಿ ಇರುತ್ತೆ, ಸೊ ನೀವು ಬೈ ಮಾಡ್ಬೋದು. ಇದು ಹೊರತುಪಡಿಸಿ ನಾನು ಕ್ಲಾಸ್ ನೋಟ್ಸನ್ನು ಓದ್ತಾ ಇದ್ದೀನಿ ಜಿಯೋಗ್ರಫಿಗೆ. ಇಷ್ಟೇ. ದೆನ್ ಇನ್ನೊಂದು ಮೇಯ್ನ್ ಥಿಂಗ್ ಏನು ಅಂದರೆ ಜಿಯೋಗ್ರಫಿ ಮತ್ತು ಎನ್ವಿರಾನ್ಮೆಂಟ್ಗೆ ಎರಡಕ್ಕೂ ನಿಮಗೆ ಅಟ್ಲಾಸ್ ಬೇಕೇ ಬೇಕಾಗುತ್ತೆ. ನಾನು ಬಂದುಬಿಟ್ಟು ಆಕ್ಸ್ಫರ್ಡ್ ಸ್ಟೂಡೆಂಟ್ ಅಟ್ಲಾಸ್, ಲೈಕ್ ಐ ಥಿಂಕ್ ಸ್ಕೂಲ್ ಅಂತ ಏನೋ ಬರುತ್ತೆ ಅನಿಸುತ್ತೆ, ಅಷ್ಟು ಐಡಿಯಾ ಇಲ್ಲ. ಬಟ್ ಆಕ್ಸ್ಫರ್ಡ್ ಸ್ಟೂಡೆಂಟ್ ಅಟ್ಲಾಸ್ ಅನ್ನೋದಿರುತ್ತೆ. ಸೊ ಇದನ್ನು ಬೈ ಮಾಡಿ. ಇದು ನಿಮಗೆ ಎನ್ವಿರಾನ್ಮೆಂಟ್ಗೂ ಆಗುತ್ತೆ, ದೆನ್ ಜಿಯೋಗ್ರಫಿಗೂ ಆಗುತ್ತೆ. ನೆಕ್ಸ್ಟ್ ಇಂಡಿಯನ್ ಸೊಸೈಟಿಯಲ್ಲಿ ನೋಡೋದಾದರೆ ಸೇಮ್ ಇಂಡಿಯನ್ ಸೊಸೈಟಿ ಕೂಡ ನಾನು ಕ್ಲಾಸ್ ನೋಟ್ಸನ್ನ ಮಾತ್ರ ರೆಫರ್ ಮಾಡ್ತಾಯಿದ್ದೀನಿ. ಕೆಲವೊಂದಕ್ಕೆಲ್ಲ ಏನು ಅಂದರೆ ಲೈಕ್ ನೀವು ಸಿಲೆಬಸ್ ಕಾಪಿ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಯಾವ ಸಬ್ಜೆಕ್ಟ್ ಸಿಲೆಬಸ್ ಕಾಪಿ ಏನೇನು ಅಂತ. ಸೊ ಅದ್ರ ಬೇಸ್ ಮೇಲೆ ನೀವು ಕರೆಂಟ್ ಅಫೇರ್ಸಲ್ಲಿ ಓಕೆ ಈ ಟಾಪಿಕ್ ಏನಾದ್ರು ಕರೆಂಟ್ ಅಫೇರ್ಸಲ್ಲಿ ಇದೆ, ಈಗ ನಡೀತಿದೆ ಅಂತಂದರೆ ಸೊ ಆ ಟಾಪಿಕ್ ಮೇಲೆ ಮಾತ್ರ ನೀವು ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಇಂಡಿಯನ್ ಸೊಸೈಟಿಗೆ ನಾನು ಯಾವುದೇ ಒಂದು ಸ್ಟ್ಯಾಂಡರ್ಡ್ ಬುಕ್ಕನ್ನು ಓದ್ತಿಲ್ಲ, ಓನ್ಲಿ ಕ್ಲಾಸ್ ನೋಟ್ಸನ್ನ ಮಾತ್ರ ರೆಫರ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಇಲ್ಲ ನನಗೊಂದು ಬುಕ್ಕೇ ಬೇಕು ಅಂತಂದರೆ ತುಂಬ ಅವೈಲೇಬಿಲಿಟಿ ಇದೆ ಇಂಡಿಯನ್ ಸೊಸೈಟಿಗೆ, ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು. ಬಟ್ ಬೇಡ ಅನಿಸುತ್ತೆ, ನೀವು ಇನ್ ಕೇಸ್ ಕೋಚಿಂಗ್ ತೊಗೊತಿದ್ರೆ ನಿಮಗೆ ಕ್ಲಾಸ್ ನೋಟ್ಸ್ ಇದು ಮೋರ್ ದೆನ್ ಏನೋ. ಓಕೆ, ಇದು ಬಂದುಬಿಟ್ಟು GS1. GS2 ನೋಡೋದಾದರೆ ಫಸ್ಟ್ ವಿ ಗೋ ಫಾರ್ ಪಾಲಿಟಿ. GS1 ಮುಗೀತು, GS2. ಸೊ ಪಾಲಿಟಿಯಲ್ಲಿ ನೀವು 6th to 12th NCERTನ ಓದಬೇಕಾಗಿರುತ್ತೆ. ಸೊ 6th to 12th ಕಂಪಲ್ಸರಿ. ಇದೇನು ಅಂದರೆ 11th ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಟ್ ವರ್ಕ್ ನೀವು ಡೆಫಿನೆಟ್ಲಿ ಓದಲೇಬೇಕಾಗಿರೋಂಥ ಬುಕ್ NCERT. ಇದು ನಿಮ್ಗೇನಾದರೂ ಬೇಸಿಕ್ಸ್ ಆಲ್ರೆಡಿ ಗೊತ್ತಿದೆ, ನಾನು ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀನಿ, ನಂಗೆ ಆಲ್ರೆಡಿ ಬೇಸಿಕ್ಸ್ ಗೊತ್ತಿದೆ, ನನಗೆ NCERT ಬೇಡ ಅನ್ನೋರು ಕೂಡ ಈ ಬುಕ್ಕನ್ನು ಮಸ್ಟ್ ನೀವು ಓದಲೇಬೇಕಾಗಿರುತ್ತೆ. ಓಕೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಟ್ ವರ್ಕ್ ಇದು ಪೊಲಿಟಿಕಲ್ ಥಿಯರಿ. ಇವೆರಡು 11th ಸ್ಟ್ಯಾಂಡರ್ಡ್ ಬುಕ್ಸ್. ಆಗಲೇ ಹೇಳ್ದಂಗೆ 11th ಆ್ಯಂಡ್ 12th ಮ್ಯಾಕ್ಸಿಮಮ್ 2 ಬುಕ್ಸ್ ಇರುತ್ತೆ. ಸೊ ನೀವು ಅವೆರಡು ಬುಕ್ಸನ್ನು ಓದಬೇಕಾಗಿರುತ್ತೆ. ಬಟ್ ಇದು ಮಾತ್ರ ಕಂಪಲ್ಸರಿ. NCERT 6th to 12th ಇದು ನೋಟ್ ಡೌನ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಬುಕ್ ನೋಡೋದಾದರೆ ಲಕ್ಷ್ಮೀಕಾಂತ್. ಇದು ಎಲ್ರಿಗೂ ಗೊತ್ತಿರೋದೆ. ಈ ಬುಕ್ಕನ್ನು ಡೆಫಿನೆಟ್ಲಿ 1000% ಈ ಬುಕ್ಕನ್ನು ನೀವು ಓದಲೇಬೇಕಾಗಿರುತ್ತೆ. ಓಕೆ, ಲಕ್ಷ್ಮೀಕಾಂತ್ ಬುಕ್ಕೆ ಐ ಥಿಂಕ್ ಬೇರೆ ಬುಕ್ಸ್ ಇಲ್ಲ ಅನಿಸುತ್ತೆ. ಈ ಬುಕ್ ಕಂಪಲ್ಸರಿ, ವೆರಿ ಇಂಪಾರ್ಟೆಂಟ್, ಯಾಕಂದರೆ ತುಂಬ ವೇಟೇಜ್ ಇರೋವಂತಹ ಸಬ್ಜೆಕ್ಟ್ ಇದು. ದೆನ್ ಗವರ್ನೆನ್ಸ್ ನೋಡೋದಾದರೆ ನಾನು ಕ್ಲಾಸ್ ನೋಟ್ಸನ್ನ ರೆಫರ್ ಮಾಡ್ತಾ ಇದ್ದೀನಿ. ದೆನ್ ಇಲ್ಲ ನಂಗೆ ಕ್ಲಾಸ್ ನೋಟ್ಸ್ ಇಲ್ಲ, ಲೈಕ್ ನಾನು ಸೆಲ್ಫ್ ಪ್ರಿಪೇರ್ ಆಗ್ತೀನಿ ಅಂತ ಯಾರಾದರೂ ಇದ್ದರೆ ಅಂಥವರು ಸೆಕೆಂಡ್ ARC ರಿಪೋರ್ಟ್ ಬರುತ್ತೆ. ಸೆಕೆಂಡ್ ARC ರಿಪೋರ್ಟಲ್ಲಿ 1, 4, 9 ನೋಟ್ ಡೌನ್ ಮಾಡ್ಕೊತಿದ್ರೆ 1, 4, 9, 10, 11 ಆ್ಯಂಡ್ 12. ಸೊ ಇದು ಸೆಕೆಂಡ್ ARC ರಿಪೋರ್ಟು. ಈ ರಿಪೋರ್ಟ್ಸ್ನ ನೀವು ಓದ್ಕೊಂಡ್ರೆ ಗವರ್ನೆನ್ಸ್ಗೆ ಸಾಕಾಗುತ್ತೆ. ಪ್ಲಸ್ ಕರೆಂಟ್ ಅಫೇರ್ಸ್ನ ಫಾಲೋ ಅಪ್ ಆಗಿ. ಸೋಷಿಯಲ್ ಜಸ್ಟಿಸ್ ನೋಡೋದಾದರೆ ಸೋಷಿಯಲ್ ಜಸ್ಟಿಸ್ನು ಕೂಡ ನಾನು ಕ್ಲಾಸ್ ನೋಟ್ಸ್ನ ಮಾತ್ರ ರೆಫರ್ ಮಾಡ್ತಾ ಇದ್ದೀನಿ. ಬಿಕಾಸ್ ಅದು ಏನಂದರೆ ತುಂಬ ಕಡಿಮೆ ವೇಟೇಜ್ ಅಂತ ಹೇಳ್ಬೋದು, ಇಲ್ಲ ತುಂಬ ಕಡಿಮೆ ಕ್ವಶನ್ಸ್ ಬರೋವಂತಹ ಸಬ್ಜೆಕ್ಟ್ಸ್ ಇದು ಸೋಷಿಯಲ್ ಜಸ್ಟಿಸ್. ಮ್ಯಾಕ್ಸಿಮಮ್ ನಮಗೆ ಕೋಚಿಂಗ್ ತಗೊಂಡು ಒಂದು 8 ಕ್ಲಾಸಸಲ್ಲಿ ಮುಗಿಸ್ತಾರೆ. ಸೊ ನಿಮ್ಗೆ ಬೇಕು ಅಂದರೆ ಸೇಮ್ ಸಿಲೆಬಸ್ ಕಾಪಿ ತೊಗೊಂಡು ಸಿಲೆಬಸ್ ಕಾಪಿ ಮುಖಾಂತರ ನೀವು ಪ್ರಿಪ್ರೇಷನ್ ಮಾಡ್ಕೋಬೋದು. ಇಫ್ ಇಲ್ಲ ನಮಗೆ ನಾವು ಕೋಚಿಂಗ್ ತೊಗೊತಿಲ್ಲ ಅನ್ನೋರು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಈ ಥರ ಬುಕ್ಸ್ ಬರುತ್ತೆ. ಬಿಕಾಸ್ ನಾನು ಈ ಸಬ್ಜೆಕ್ಟ್ಸ್ಗೆ ಪರ್ಟಿಕ್ಯುಲರಾಗಿ ನಾನು ಯಾವುದೇ ಯಾವುದೇ ಒಂದು ಸ್ಟ್ಯಾಂಡರ್ಡ್ ಬುಕ್ಸನ್ನ ನಾನು ರೆಫರ್ ಮಾಡ್ತಿಲ್ಲ. ಅದಕ್ಕೆ ನನಗೆ ಗೊತ್ತಿಲ್ಲದಿರೋ ವಿಚಾರದ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದು ಬೇಡ ಅಂತ ನಾನು ಯಾವ ಬುಕ್ಸನ್ನು ಈ ಒಂದು ಲೈಕ್ ಸೋಷಿಯಲ್ ಜಸ್ಟಿಸ್ಗಾಗಲಿ ಲೈಕ್ ಇಂಡಿಯನ್ ಸೊಸೈಟೀಸ್ಗಾಗಲಿ ಯಾವ ಬುಕ್ಸನ್ನು ರೆಫರ್ ಮಾಡ್ತಿದ್ದೀನಿ ಅಂತ ಹೇಳ್ತಿಲ್ಲ. ಬಿಕಾಸ್ ನಾನು ಯಾವ ಬುಕ್ಸನ್ನು ಆ ಸಬ್ಜೆಕ್ಟ್ಸ್ಗೆ ರೆಫರ್ ಮಾಡ್ತಿಲ್ಲ. ಓನ್ಲಿ ಕ್ಲಾಸ್ ನೋಟ್ಸ್ ಇಲ್ಲ ಕರೆಂಟ್ ಅಫೇರ್ಸ್ ಎರಡರಲ್ಲಿ ಇದು ನೋಡ್ಕೊತಾ ಇದ್ದೀನಿ. ದೆನ್ ಐಆರ್ಗೆ ಜಸ್ಟ್ ಕರೆಂಟ್ ಅಫೇರ್ಸ್ ಜಾಸ್ತಿ ಮೋರ್ ದೆನ್ ಎನಫ್. ಯಾಕೆ ಅಂದರೆ ಕರೆಂಟ್ ಅಫೇರ್ಸಲ್ಲಿ ಏನಿರುತ್ತೆ ನಮ್ಮ ಎಕ್ಸಾಮ್ಸಲ್ಲಿ ಐಆರಿಂದ ಕ್ವಶನ್ಸ್ ತೆಗಿಬೇಕಾದ್ರೆ ಕರೆಂಟ್ ಅಫೇರ್ಸ್ ಬೇಸ್ ಮೇಲೇ ತೆಗಿತಾರೆ. ಇಂಟರ್ನ್ಯಾಷನಲ್ ರಿಲೇಷನ್ ಲೈಕ್ ಇಂಡಿಯಾ ಆ್ಯಂಡ್ US ರಿಲೇಷನ್,
ಎಕ್ಸೆಟ್ರಾ ಈ ಥರದ್ರ ಮೇಲೆ ಕ್ವಶನ್ಸ್ ತೆಗಿತಾರೆ. ಸೊ ಇದಕ್ಕೂ ಅಷ್ಟೇ, ನಾವು ಕೋಚಿಂಗ್ ಹೋಗ್ತಿಲ್ಲ ಅನ್ನೋರು ಟೆಲಿಗ್ರಾಮಲ್ಲಿ ಲೈಕ್ ವಿಷನ್ IAS ಆಗಲಿ, ವಾಜಿರಾಮನ್ ರವಿ ಆಗಲಿ, ಸೊ ಈ ಥರದವರೆಲ್ಲ ವೀಡಿಯೋಸ್ ತುಂಬ ಅಪ್ಲೋಡ್ ಮಾಡಿದ್ದಾರೆ ಒಂದು ಸಬ್ಜೆಕ್ಟ್ಸಲ್ಲಿ. ಸೊ ನೀವು ಹೋಗ್ಬಿಟ್ಟು ಅಲ್ಲಿ ಬೇಕಾದ್ರೆ ಕ್ಲಾಸಸ್ ಅಟೆಂಡ್ ಮಾಡ್ಕೋಬೋದು, ಫ್ರೀಯಾಗಿ ಅವೈಲೇಬಿಲಿಟಿ ಇದೆ. ದೆನ್ GS 3 ನೋಡೋದಾದರೆ ಎಕಾನಮಿ. ಸೊ ಎಕಾನಮಿಯಲ್ಲಿ ನೀವು ಮಸ್ಟ್ 11th ಆ್ಯಂಡ್ 12th, ಇದಕ್ಕೆ 6th to 10th ಬೇಕಾಗಿಲ್ಲ. ಇಫ್ ನಿಮಗೆ ಎಕನಾಮಿಕ್ಸ್ ಬ್ಯಾಕ್ಗ್ರೌಂಡ್ ಇದೆ ಅಂದರೆ, ನೀವು ಯಾರಾದರೂ ಸೈನ್ಸ್ ಕಡೆಯಿಂದ ಬಂದಿದ್ದರೆ, ಇಲ್ಲ ನಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದರೆ ಡೆಫಿನೆಟ್ಲಿ ನೀವು 6th to 12th ಓದಬೇಕಾಗುತ್ತೆ. ಇಲ್ಲ ನನಗೆ ಆ ಬ್ಯಾಕ್ಗ್ರೌಂಡ್ ಇದೆ, ಲೈಕ್ ನಾನು ಡಿಗ್ರಿಯಲ್ಲಿ ಓದಬೇಕಾದ್ರೂ ನಮಗೆ ಎಕನಾಮಿಕ್ಸ್ ಇತ್ತು, ಪ್ಲಸ್ MBA ಮಾಡಬೇಕಾದ್ರೂ ಎಕನಾಮಿಕ್ಸ್ ಇತ್ತು. ಸೊ ನನಗೆ 6th ಏನೂ ಬೇಕಾಗಿಲ್ಲ ಅಂತ ಅನ್ನಿಸ್ತು. ಸೊ ನಾನು ಜಸ್ಟ್ ಓನ್ಲಿ 11th ಆ್ಯಂಡ್ 12th ಲೈಕ್ ಇಂಡಿಯನ್ ಎಕಾನಾಮಿಕ್ ಡೆವಲಪ್ಮೆಂಟ್, ದೆನ್ ಮ್ಯಾಕ್ರೋ ಎಕನಾಮಿಕ್ಸ್ ಇಲ್ಲಿ ಪ್ರಿಫರ್ ಮಾಡೋದು. ಜಸ್ಟ್ ಓನ್ಲಿ ಮ್ಯಾಕ್ರೋ ಎಕನಾಮಿಕ್ಸ್, ಮೈಕ್ರೋ ಅಲ್ಲ. ಓಕೆ, ಈ 2 NCERT ಸಾಕಾಗುತ್ತೆ. ಸ್ಟ್ಯಾಂಡರ್ಡ್ ಬುಕ್ ನೋಡೋದಾದರೆ ತುಂಬ ಜನ ತುಂಬ ಬುಕ್ಸನ್ನು ರೆಫರ್ ಮಾಡ್ತಿರ್ತಾರೆ, ಲೈಕ್ ಸಂಜೀವ್ ವರ್ಮಾ, ರಮೇಶ್ ಸಿಂಗ್. ಬಟ್ ನಾನು ವಿವೇಕ್ ಸಿಂಗ್ ಅವ್ರ ಬುಕ್ಕು ಓದ್ತಿದ್ದೀನಿ. ಇದು ಯಾಕೆ ಓದ್ತಿದ್ದೀನಿ ಅಂದರೆ ಲೈಕ್ ಈಸಿ ಟು ಅಂಡರ್ಸ್ಟ್ಯಾಂಡ್, ಲೈಕ್ ನಾರ್ಮಲ್ ಇಂಗ್ಲೀಷ್ ಕನ್ವರ್ಜೇಷನ್ಸ್ ಥರ ಇದೆ. ಸೊ ಅದರಿಂದ ನಾನು ಈ ಬುಕ್ಕನ್ನು ಪ್ರಿಫರ್ ಮಾಡ್ತಾಯಿದ್ದೀನಿ. ದೆನ್ ಎನ್ವಿರಾನ್ಮೆಂಟ್ಗೆ ನೀವು 12th ಸ್ಟ್ಯಾಂಡರ್ಡ್ NCERT ಬಯಾಲಜಿ. ಸೊ ಆ ಬುಕ್ಕಲ್ಲಿ ಲಾಸ್ಟ್ 4 ಚಾಪ್ಟರ್ಸ್ 13, 14, 15, 16 ನೀವು ಈ ಬಯಾಲಜಿ ಬುಕ್ಕನ್ನೇನು ಬೈ ಮಾಡೋ ಅವಶ್ಯಕತೆ ಇರಲ್ಲ. ನೀವು ಗೂಗಲ್ಗೆ ಹೋಗ್ಬಿಟ್ಟು ನಾನಾಗಲೇ ಹೇಳ್ದಂಗೆ NCERT ಬಯಾಲಜಿ ಅಂತ ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಲಾಸ್ಟ್ 4 ಚಾಪ್ಟರ್ಸ್ನ ಮಾತ್ರ ಫೋನಲ್ಲಿ ಓದೋಕ್ಕಾಗಲ್ಲ ನಮಗೆ ಅಂದರೆ ನೀವು ಪ್ರಿಂಟೌಟ್ ತೆಗೆಸ್ಕೊಳ್ಳಿ ಅದನ್ನು. ದೆನ್ 11th ಸ್ಟ್ಯಾಂಡರ್ಡ್ ಕೆಮಿಸ್ಟ್ರಿ, ಅದರಲ್ಲಿ ಎನ್ವಿರಾನ್ಮೆಂಟ್ ಕೆಮಿಸ್ಟ್ರಿ ಅಂತ ಬರುತ್ತೆ. ಓಕೆ, 11th ಸ್ಟ್ಯಾಂಡರ್ಡ್ ಕೆಮಿಸ್ಟ್ರಿ ಪಾರ್ಟ್ 2 ಬುಕ್ಕು 2 ಇದೆ. ಸೊ 2ನೇದರಲ್ಲಿ ನೀವು ಎನ್ವಿರಾನ್ಮೆಂಟ್ ಕೆಮಿಸ್ಟ್ರಿ ಅಂತ ಬರುತ್ತೆ. ಸೊ ಆ ಚಾಪ್ಟರ್ನ ಹೋದರೆ ಸಾಕಾಗುತ್ತೆ. ದೆನ್ ಜಿಯೋಗ್ರಫಿ NCERT, ಇದು ಜಿಯೋಗ್ರಫಿಗಲ್ಲ, ಎನ್ವಿರಾನ್ಮೆಂಟಲ್ಲಿ ಯಾವ್ಯಾವ ಬುಕ್ಸನ್ನ ಓದಬೇಕಾಗುತ್ತೆ ಅಂತ ಹೇಳ್ತಿದ್ದೀನಿ. ಸೊ ಜಿಯೋಗ್ರಫಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾವ್ಯಾವ NCERT ಇದಕ್ಕೆ ರಿಲೇಟೆಡ್ ಆಗಿರುತ್ತೆ ಎನ್ವೈರ್ನ್ಮೆಂಟಿಗೆ ಅಂದರೆ 9th, 10th. ಓಕೆ, ಅದರಲ್ಲಿ ನ್ಯಾಚುರಲ್ ವೆಜಿಟೇಷನ್ ಆ್ಯಂಡ್ ವೈಲ್ಡ್ ಲೈಫ್. ಓಕೆ, ದೆನ್ 11th ಸ್ಟ್ಯಾಂಡರ್ಡ್ ಅಂದರೆ ಫಂಡಮೆಂಟಲ್ ಆ್ಯಂಡ್ ಫಿಸಿಕಲ್ ಜಿಯೋಗ್ರಫಿ ಅಂತ ಬರುತ್ತೆ. ಇದು ನಮ್ಮದು 11th ಸ್ಟ್ಯಾಂಡರ್ಡ್ ಜಿಯೋಗ್ರಫಿ ಫಾರ್ 11th ಸ್ಟ್ಯಾಂಡರ್ಡ್ ಜಿಯೋಗ್ರಫಿ. ಇದು ಜಿಯೋಗ್ರಫಿ NCERT. ಇದರಲ್ಲಿ ನಾವು ಎನ್ವೈರ್ನ್ಮೆಂಟ್ಗೆ ಯಾವುದನ್ನು ರಿಲೇಟ್ ಮಾಡ್ಬೋದು ಅಂದರೆ ಲಾಸ್ಟು 2 ಚಾಪ್ಟರ್ಸ್ ಇದೆ. ಸೊ ಮೂಮೆಂಟ್ ಆಫ್ ಓಷನ್ ವಾಟರ್ ಮತ್ತು ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಅಂತ ಇದೆ. ಸೊ ಲಾಸ್ಟ್ 2 ಚಾಪ್ಟರ್ಸನ್ನು ಓದಿದ್ರೆ ಸಾಕಾಗುತ್ತೆ. ಇದಕ್ಕೆ ನಾನೀಗ ಎನ್ವೈರ್ನ್ಮೆಂಟ್ NCERT ಲೈಕ್ ಯಾವ್ಯಾವ ಬುಕ್ಸನ್ನ ಓದಬೇಕು ಅಂತ ಹೇಳ್ತಿರೋದು. ದೆನ್ ಇನ್ನೊಂದು ಜಿಯೋಗ್ರಫಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎನ್ವೈರ್ನ್ಮೆಂಟ್ಗೆ ರಿಲೇಟೆಡ್ ಆಗಿ ಯಾವುದು ಅಂದರೆ 11th ಸ್ಟ್ಯಾಂಡರ್ಡ್ದೆ ಜಿಯೋಗ್ರಫಿ ಬುಕ್ಕು ಫಿಸಿಕಲ್ ಎನ್ವೈರ್ನ್ಮೆಂಟ್, ಇಂಡಿಯನ್ ಫಿಸಿಕಲ್ ಎನ್ವೈರ್ನ್ಮೆಂಟ್ ಅಂತ. ಸೊ ಇದರಲ್ಲಿ ನೀವು ಲಾಸ್ಟು 5th ಚಾಪ್ಟರ್ ಒಂದಿದೆ. ನ್ಯಾಚುರಲ್ ವೆಜಿಟೇಷನ್ ಅಂತ 5th ಚಾಪ್ಟರ್ ಇದೆ. ಸೊ ಆ ಒಂದು ಚಾಪ್ಟರ್ನ ಓದಿದ್ರೆ ಸಾಕಾಗುತ್ತೆ ಎನ್ವೈರ್ನ್ಮೆಂಟ್ಗೆ. ದೆನ್ ಇದು ಬಿಟ್ಟು ನಾವು ಸ್ಟ್ಯಾಂಡರ್ಡ್ ಬುಕ್ ಯಾವುದು ಓದಬೇಕು ಅಂತ ಯಾರಾದರೂ ಕೇಳೋರಿದ್ದರೆ, ನಿಮಗೆ ಆಲ್ರೆಡಿ ನಾವು ಶಂಕರ್ IAS ಬೈ ಮಾಡಿದ್ದೀನಿ ಅಂದರೆ ಅದನ್ನೇ ಓದಿ. ಇಲ್ಲ ನಾನು ಇನ್ನೂ ಶಂಕರ್ IAS ಬೈ ಮಾಡಿಲ್ಲ, ಯಾವುದು ಬೈ ಮಾಡಿಲ್ಲ, ಯಾವುದು ಬೈ ಮಾಡಬೇಕು ಅಂತ ಕೇಳೋರಿಗಾದರೆ ನಾನು ಈ ಬುಕ್ಕನ್ನು ರೆಕಮೆಂಡ್ ಮಾಡ್ತೀನಿ, ಲೈಕ್ PMF ಬುಕ್ಕು. ನಾನು ಈ ಬುಕ್ಕನ್ನು ಯಾಕೆ ರೆಕಮೆಂಡ್ ಮಾಡ್ತಿದ್ದೀನಿ ಅಂದರೆ, ನಾನು ಈ ಬುಕ್ಕನ್ನು ಓದಿದಾಗ ಏನಂತಾರೆ, ಒಂದೊಂದು ಟಾಪಿಕ್ಕು ಆದಮೇಲೆ ಒಂದೊಂದು ಟಾಪಿಕ್ಕು ನಮ್ಗೆ ಅರ್ಥ ಆಗೋ ಥರ ಇದೆ. ಪ್ಲಸ್ PYQ ಯಾವ್ಯಾವ ಕ್ವಶನ್ ಪಾಸ್ಟ್ ಇಯರ್ಸಲ್ಲಿ ಕೇಳಿದ್ದಾರೆ ಅನ್ನೋದನ್ನು ಕೂಡ ಟಾಪಿಕ್ ವೈಸ್ ಮೆನ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ನಾನು ಶಂಕರ್ IAS ನಾನು ಓದಿಲ್ಲ. ಇಫ್ ಯಾರಿಗಾದ್ರೂ ಓದಿ ಅದೇ ಚೆನ್ನಾಗಿದೆ ಅಂತಂದರೆ ದಯವಿಟ್ಟು ಅದನ್ನೇ ಓದಿ. ನಾವು ಯಾವುದು ಓದಿಲ್ಲ, ಲೈಕ್ ನಮಗೆ ಅರ್ಥ ಆಗೋ ಥರ ಬುಕ್ಸ್ ಬೇಕು ಅಂದರೆ ನಾನು ಈ ಬುಕ್ಕನ್ನು ರೆಕಮೆಂಡ್ ಮಾಡ್ತೀನಿ. ಓಕೆ, ದೆನ್ ಕ್ಲಾಸ್ ನೋಟ್ಸ್ ನೀವು ಓದಲೇಬೇಕಾಗುತ್ತೆ. ದೆನ್ ಇದು ಬಿಟ್ಟರೆ ಆಕ್ಸ್ಫರ್ಡ್ ಅಟ್ಲಾಸ್ ನಾನು ಆಗಲೇ ಜಿಯೋಗ್ರಫಿಕ್ ತೋರಿಸ್ದೆ ಅಲ್ಲ, ಅದು ಎನ್ವೈರ್ನ್ಮೆಂಟ್ಗೂ ಮ್ಯಾಪಿಂಗ್ಗೆ ಯೂಸ್ ಆಗುತ್ತೆ. ಇದು ಬಿಟ್ಟರೆ ಇಂಟರ್ನಲ್ ಸೆಕ್ಯೂರಿಟಿ, ಸೇಮ್ ಇಂಟರ್ನಲ್ ಸೆಕ್ಯೂರಿಟಿಗೆ ನಮಗೆ ನನ್ನ ಕ್ಲಾಸಸ್ಗೆ ಅಟೆಂಡ್ ಆಗಿದೆ, ಕ್ಲಾಸ್ ನೋಟ್ಸ್ ಇದೆ, ಪ್ಲಸ್ ಅವ್ರು ಕೊಟ್ಟಿರೋ PPT ಇದೆ. ನಂಗೆ ಅದೇ ಸಾಕು ಅನ್ನಿಸ್ತು. ಅದು ಬಿಟ್ಟು ನನಗೆ
ಇದಕ್ಕೆ ನಾನೊಂದು ಬುಕ್ಕನ್ನು ರೆಕಮೆಂಡ್ ಮಾಡ್ತೀನಿ. ನಾನೇನು ಓದ್ತಿಲ್ಲ. ಇಫ್ ನೀವು ಓದ್ತೀನಿ ನನಗೆ ಬುಕ್ ಬೇಕು ಸ್ಟ್ಯಾಂಡರ್ಡ್ ಬುಕ್ಕು ಅಂದರೆ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಂಡ್ ಡಿಸಾಸ್ಟರ್ ಅಂತ ಬೈ ಅಶೋಕ್ ಕುಮಾರ್ ಆ್ಯಂಡ್ ವಿಪುಲ್. ಸೊ ಇವ್ರು ಬರೆದಂತಹ ಬುಕ್ಕು, ನೀವು ಇದನ್ನು ಬೇಕಾದರೆ ನೀವು ರೆಫರ್ ಮಾಡ್ಬೋದು. ದೆನ್ ಕರೆಂಟ್ ಅಫೇರ್ಸ್ ಆಲ್ಸೋ, ಇಂಟರ್ನಲ್ ಸೆಕ್ಯೂರಿಟಿಗೆ ಅಟೆಂಡ್ ಆದರೆ ಗೊತ್ತಾಗ್ಬಿಡುತ್ತೆ ಯಾವ ಕರೆಂಟ್ ಅಫೇರ್ಸ್ನ ನಾವು ಫಾಲೋ ಅಪ್ ಮಾಡಬೇಕು ಅಂತ. ದೆನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನೋಡೋದಾದರೆ ನಾನು ಕ್ಲಾಸ್ ನೋಟ್ಸ್ನ ಮಾತ್ರ ರೆಫರ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸಿಲೆಬಸ್ ತುಂಬ ಕಡಿಮೆ ಇದೆ. ಅದು ನಮಗೆ ಓನ್ಲಿ 1 ಡೇ ಕ್ಲಾಸ್ ತೊಗೊಂಡಿದ್ರು ಅಷ್ಟೇ ಇದಕ್ಕೆ. ಸೊ ನಾನು ಕ್ಲಾಸ್ ನೋಟ್ಸ್ನ ಮಾತ್ರ ರೆಫರ್ ಮಾಡ್ತಾ ಇದ್ದೀನಿ. ಇಲ್ಲ ನಿಮಗೆ ಏನಾದರೂ ಬೇಕು ಎಕ್ಸ್ಟ್ರಾ ಇನ್ಫಾರ್ಮೇಷನ್ನು ಅಂದರೆ ಸೆಕೆಂಡ್ ARC 3rd ರಿಪೋರ್ಟು, ಓಕೆ, ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂತ, ಅದನ್ನು ನೀವು ರೆಫರ್ ಮಾಡ್ಬೋದು. ನೆಕ್ಸ್ಟು NDMA ಗೈಡ್ಲೈನ್ಸ್, ದೆನ್ ಕರೆಂಟ್ ಅಫೇರ್ಸ್ನ ಫಾಲೋ ಮಾಡಿ. ಓಕೆ, ಇದು ಬಿಟ್ಟರೆ ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ ಹೇಳೋದಾದರೆ ನಾನು ಸೈನ್ಸ್ ಆ್ಯಂಡ್ ಟೆಕ್ಗೆ ರವಿ ಅಗ್ರಹಾರಿ ಇವ್ರ ಬುಕ್ಕನ್ನು ರೆಫರ್ ಮಾಡ್ತೀನಿ. ನಾನು ಇವ್ರ ಬುಕ್ಕನ್ನು ಓದ್ತಿದ್ದೀನಿ. ಸರ್ ತುಂಬ ಚೆನ್ನಾಗಿ ಬರ್ತಿದ್ದಾರೆ ಬುಕ್ಕು. ಸೊ ಇದರಲ್ಲೇನು ಅಂದರೆ PYQ ಕೂಡ ಒಂದು ಚಾಪ್ಟರ್ ಆದಮೇಲೆ PYQ ಲೈಕ್ ಟಾಪಿಕ್ ವೈಸ್ PYQ ಕೂಡ ನೀವು ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ ಈ ಬುಕ್ಕು. ನೀವು ಸೈನ್ಸ್ ಆ್ಯಂಡ್ ಟೆಕ್ಗೆ ರವಿ P ಅಗ್ರಹಾರಿ ಈ ಬುಕ್ಕನ್ನ ರೆಫರ್ ಮಾಡ್ಬೋದು. ಲಾಸ್ಟು GS4ಗೆ ಒಂದೇ ಒಂದು ಬುಕ್, ಎಥಿಕ್ಸ್. ಆ್ಯಕ್ಚುಲಿ ನೀವು ಆಲ್ರೆಡಿ ಕೋಚಿಂಗ್ಗೆ ಅಟೆಂಡ್ ಆಗಿದ್ದರೆ ಕೋಚಿಂಗ್ ತೊಗೊತಿದ್ರೆ ನಿಮಗೆ ಕ್ಲಾಸ್ ನೋಟ್ಸ್ ಸಾಕಾಗುತ್ತೆ. ಸೊ ಅದನ್ನೇ ತುಂಬ ಸಲ ರಿವಿಷನ್ ಮಾಡಿದ್ರೆ ಸಾಕಾಗುತ್ತೆ. ನಿಮಗೆ ಇಲ್ಲ ನಮ್ಗೆ ಸ್ಟ್ಯಾಂಡರ್ಡ್ ಬುಕ್ ಬೇಕು ಅಂದರೆ ನಾನು ಓದ್ತಿರೋ ಬುಕ್ ಯಾವುದು ಅಂದರೆ ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಆ್ಯಪ್ಟಿಟ್ಯೂಡ್. ಬರೆದಿರೋದು ಬಂದುಬಿಟ್ಟು ಸೃಷ್ಟಿ ದೇಶ್ಮುಖ್ ಗೌಡ ಮ್ಯಾಮ್, ದೆನ್ ನಾಗಾರ್ಜುನ ಸರ್ ಅವ್ರು ಬರೆದಂತಹ ಬುಕ್ ಇದು. ಸೊ ನಿಮಗೆ ಬೇಕು ಅಂದರೆ ಈ ಬುಕ್ಕನ್ನ ರೆಫರೆನ್ಸಾಗಿ ಇಟ್ಕೋಬೋದು. ಸೊ ಇಷ್ಟು GS1 to GS4 ಬುಕ್ ವ್ಲಾಗ್. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.